ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಭರ್ಜರಿಯಾಗಿ ಫಲ ಕೊಟ್ಟಿರುವ ಉಚಿತ ಕೊಡುಗೆಗಳ ಸರಣಿಯನ್ನ ಮುಂಬರುವ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲೂ ಮುಂದುವರೆಸಲು ಕಾಂಗ್ರೆಸ್ ನಿರ್ಧರಿಸಿದೆ. ಈ ಸಂಬಂಧ ಹಲವು ಉಚಿತ ಕೊಡುಗೆಗಳನ್ನು ಒಳಗೊಂಡ ಚುನಾವಣಾ ಪ್ರಣಾಳಿಕೆಯನ್ನ ಪಕ್ಷ ಬುಧವಾರ ಬಿಡುಗಡೆ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡುಗಡೆ ಮಾಡಿ ಚುನಾವಣಾ ಪ್ರಣಾಳಿಕೆಯಲ್ಲಿ 7 ಪ್ರಮುಖ ಗ್ಯಾರಂಟಿಗಳನ್ನು ಪ್ರಸ್ತಾಪಿಸಲಾಗಿದೆ. ಅದರಲ್ಲಿ ಬಡವರಿಗೆ ಉಚಿತ ಸೈಟ್, ಮನೆ ನಿರ್ಮಾಣ, ಜಾತಿ ಗಣತಿ, ಕರ್ನಾಟಕದ ಗೃಹಲಕ್ಷ್ಮಿ ಮಾದರಿ, ಮಹಿಳೆಯರಿಗೆ ಮಾಸಿಕ 2,000 ರೂಪಾಯಿ ನೆರವಿನ ಅಂಶಗಳು ಸೇರಿವೆ. ಸ್ನೇಹಿತರೆ, ಗುರುವಾರ ಆರಂಭಗೊಂಡ ಮೊದಲ ಟೆಸ್ಟ್ ವೇಳೆ ಭಾರತದ ರಿಷಬ್ ಪಂತ್ ಹಾಗೂ ಬಾಂಗ್ಲಾದೇಶದ ಲಿಟನ್ ದಾಸ್ ನಡುವೆ ವಾಕ್ಸಮರ ನಡೆದಿದೆ. 16ನೇ ಓವರ್ ವೇಳೆ ರನ್ಔಟ್ ಭರದಲ್ಲಿ ಲಿಟನ್ ದಾಸ್ ಎಸೆದಿದ್ದ ಚೆಂಡು ಪಂತ್ಗೆ ಬಡಿದಿತ್ತು. ಈ ಸಂಬಂಧ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು. ಚೆಂಡನ್ನ ವಿಕೆಟ್ಗೆ ಹೊಡಿ, ನನಗ್ಯಾಕೆ ಹೊಡಿತೀಯಾ ಅಂತ ದಾಸ್ಗೆ ಪಂತ್ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ದಾಸ್, ವಿಕೆಟ್ ಎದುರಿಗಿದೆ, ಅದಕ್ಕೆ ಹೊಡೆಯಲೇಬೇಕಾಗುತ್ತದೆ, ನಾನೇನ್ ಮಾಡ್ಲಿ ಅಂತ ಉತ್ತರವನ್ನ ಕೊಟ್ರು. ಬಳಿಕ ಇಬ್ಬರು ತಮ್ಮ ಆಟವನ್ನ ಮುಂದುವರಿಸಿದ್ರು. ಬಿಸಿಸಿಐನಿಂದ ತಿರಸ್ಕಾರಕ್ಕೊಳಗಾಗಿದ್ದ ಚಹಲ್ ಇದು ಬಿಸಿಸಿಐ ಸೇರಿದಂತೆ ಇಡೀ ಭಾರತವೇ ತಿರುಗಿ ನೋಡುವಂತ ಸಾಧನೆ ಮಾಡಿದ್ದಾರೆ. ಹೌದು, ಇಂಗ್ಲೆಂಡ್ ಕೌಂಟಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯಜುವೇಂದ್ರ ಚಹಲ್ ನಾರ್ತ್ ಆಫ್ಟನ್ ಶೈರ್ ತಂಡದ ಪರ 2 ಪಂದ್ಯಗಳಲ್ಲಿ 18 ವಿಕೆಟ್ ಪಡೆದಿದ್ದಾರೆ. ಒಟ್ಟಾರೆ ಈ ಸಲ ಅವರು 4 ಪಂದ್ಯಗಳಲ್ಲಿ 19 ವಿಕೆಟ್ ಗಳಿಸಿದ್ದಾರೆ. ಶುಕ್ರವಾರ ಕೊನೆಗೊಂಡ ಲಿಸೆಸ್ಟರ್ ಶೈರ್ ವಿರುದ್ಧದ ಪಂದ್ಯದಲ್ಲಿ ಚಹಲ್ ಮೊದಲ ಇನ್ನಿಂಗ್ಸ್ನಲ್ಲಿ 4 ಹಾಗೂ ಎರಡನೇ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ ಪಡೆದರು. ಪಂದ್ಯದಲ್ಲಿ ನಾರ್ತ್ ಆಫ್ಟನ್ ಶೈರ್ 9 ವಿಕೆಟ್ ಗೆಲುವು ಸಾಧಿಸಿತು. ಇದಕ್ಕೂ ಮುನ್ನ ಡರ್ವಿಶ್ ಶೈರ್ ವಿರುದ್ಧದ ಪಂದ್ಯದಲ್ಲಿ ಯಜುವೇಂದ್ರ ಚಹಲ್ ಮೊದಲ ಇನ್ನಿಂಗ್ಸ್ನಲ್ಲಿ 5 ಹಾಗೂ ಎರಡನೇ ಇನ್ನಿಂಗ್ಸ್ನಲ್ಲಿ 4 ಸೇರಿ ಒಟ್ಟು 9 ವಿಕೆಟ್ ಕಬಳಿಸಿದ್ದರು. ಸ್ನೇಹಿತರೆ ನಮಸ್ಕಾರ. ಟೆಸ್ಟ್ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ಭಾರತೀಯ ವಿಕೆಟ್ ಕೀಪರ್ ಬ್ಯಾಟರ್ಗಳ ಪಟ್ಟಿಯಲ್ಲಿ ರಿಷಬ್ ಪಂತ್ ಜಂಟಿ ಅಗ್ರಸ್ಥಾನಕ್ಕೇರಿದ್ದಾರೆ. ಶುಕ್ರವಾರ ಅಂದ್ರೆ ನಿನ್ನೆ 6ನೇ ಶತಕ ಪೂರ್ಣಗೊಳಿಸಿದ್ದು MS ಧೋನಿ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಧೋನಿ 6 ಶತಕಕ್ಕೆ 144 ಇನ್ನಿಂಗ್ಸ್ ತೆಗೆದುಕೊಂಡ್ರೆ ರಿಷಬ್ ಕೇವಲ 58 ಇನ್ನಿಂಗ್ಸ್ಗಳಲ್ಲೇ ಈ ಸಾಧನೆ ಮಾಡಿದ್ದಾರೆ. 3 ಶತಕ ಬಾರಿಸಿರುವ ವೃದ್ಧಿಮಾನ್ ಸಹ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಬಾಂಗ್ಲಾ ವಿರುದ್ಧ ಟೆಸ್ಟ್ನ 3ನೇ ದಿನವಾದ ಶುಕ್ರವಾರ KL ರಾಹುಲ್ ಹೊಸ ಮೈಲುಗಲ್ಲು ಸಾಧನೆ ಮಾಡಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 8,000 ರನ್ ಪೂರ್ಣಗೊಳಿಸಿದ್ರು. ಈ ಸಾಧನೆ ಮಾಡಿದ ಭಾರತದ 17ನೇ ಹಾಗೂ ಕರ್ನಾಟಕದ 2ನೇ ಆಟಗಾರ ಎನಿಸಿಕೊಂಡ್ರು. 200ನೇ ಪಂದ್ಯವಾಡುತ್ತಿರುವ ರಾಹುಲ್ ಸದ್ಯ 8,017 ರನ್ ಕಲೆ ಹಾಕಿದ್ದಾರೆ. ರಾಹುಲ್ ಹೊರತುಪಡಿಸಿ 8,000 ಪ್ಲಸ್ ರನ್ ಗಳಿಸಿರುವ ಕರ್ನಾಟಕದ ಮತ್ತೋರ್ವ ಆಟಗಾರ ರಾಹುಲ್ ದ್ರಾವಿಡ್. ಅವರು ಭಾರತ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 504 ಪಂದ್ಯಗಳಲ್ಲಿ 74,064 ರನ್ ಗಳಿಸಿದ್ದಾರೆ. ಗರಿಷ್ಠ ರನ್ ಸರದಾರರ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಸಚಿನ್ ತೆಂಡೂಲ್ಕರ್ 34,357, ವಿರಾಟ್ ಕೊಹ್ಲಿ 26,965 ಅಗ್ರ 2 ಸ್ಥಾನಗಳಲ್ಲಿದ್ದಾರೆ. ಸ್ನೇಹಿತರೆ ನಮಸ್ಕಾರ. RCB ಅಂತ ಅಂದ್ರೆ ವಿಶ್ವದ ಅತ್ಯಂತ ಜನಪ್ರಿಯ ಕ್ರಿಕೆಟ್ ತಂಡ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆದ್ರೆ ಈಗ RCB ಅಂತ ಅಂದ್ರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್. ಇದು ಈಶ್ವರಪ್ಪ ಮತ್ತು ಯತ್ನಾಳ್ ಅವರು ಹೊಸ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಆ ಸಂಘಟನೆಯ ಹೆಸರು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್, RCB ಅಂತ. ಹೌದು, ಈ ಹಿಂದೆ ಮಾಜಿ ಸಚಿವ KS ಈಶ್ವರಪ್ಪ ಅವರಿಗೆ ಶಕ್ತಿ ತುಂಬಿದ್ದ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇದೀಗ ಹೊಸ ರೂಪ, ಹೊಸ ಹೆಸರು ಮತ್ತು ಹೊಸ ಶಕ್ತಿಯೊಂದಿಗೆ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಲು ಹೊರಟಿದೆ. ಕುರುಬ ಸಮುದಾಯದ ಸಂಘಟನೆಗೆ ಸೀಮಿತವಾಗಿದ್ದ ರಾಯಣ್ಣ ಬ್ರಿಗೇಡ್ನೊಂದಿಗೆ ಇದೀಗ ಉತ್ತರ ಕರ್ನಾಟಕದ ಬಹುಸಂಖ್ಯಾತ ಪಂಚಮಸಾಲಿ ಸಮುದಾಯವು ಜೊತೆಯಾಗಿದ್ದು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಹೆಸರಿನಲ್ಲಿ ಅಸ್ತಿತ್ವಕ್ಕೆ ಬರಲಿದೆ. ಅಕ್ಟೋಬರ್ 20ರಂದು ಬಾಗಲಕೋಟೆಯಲ್ಲಿ ನಡೆಯುವ ಸಂಘಟನೆಯ ಸಭೆಯಲ್ಲಿ ಈ ಕುರಿತು ಅಧಿಕೃತ ಘೋಷಣೆಯಾಗುವ ನಿರೀಕ್ಷೆ ಇದೆ.